ವೆಲ್ಕಮ್ ಟು ಡೈಲಿ ಮಿಕ್ಸ್ ಕನ್ನಡ. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ದಕ್ಷಿಣ ಕೈಲಾಸ ಸ್ವರ್ಣಮುಖಿ ನದಿ ದಂಡೆ ಮೇಲಿನ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಮಹಾಭಾರತದ ಕಾಲದಲ್ಲಿ ಶಿವ ಮತ್ತು ಅರ್ಜುನರು ಎದುರಾದಂಥ ಸ್ಥಳ, ಅರ್ಜುನ ಶಿವನಿಗಾಗಿ ತಪಸ್ಸು ಮಾಡಿದಂಥ ಜಾಗ ಎಂದು ಸ್ಕಂದ ಪುರಾಣದಲ್ಲಿ ಕೂಡ ಉಲ್ಲೇಖವಿದೆ. ಮತ್ತು ಬೇಡರ ಕಣ್ಣಪ್ಪನ ಭಕ್ತಿಯನ್ನು ಸಾರುವಂಥ ಸ್ಥಳ. ವಾಯುದೇವ ಕೂಡ ಇಲ್ಲಿ ತಪಸ್ಸನ್ನು ಮಾಡಿದ್ರಂತೆ. ಕಾಳಸರ್ಪ ದೋಷ, ರಾಹುಕೇತು ದೋಷಗಳನ್ನು ಇಲ್ಲಿನ ಶಿವ ಕ್ಷಣಮಾತ್ರದಲ್ಲಿ ಪರಿಹರಿಸುತ್ತಾರಂತೆ. ಇಷ್ಟೆಲ್ಲ ಪ್ರಸಿದ್ಧಿ ಹೊಂದಿದ ದೇವಾಲಯ ಶ್ರೀಕಾಳಹಸ್ತಿ ಶಿವ ದೇವಾಲಯ ದಕ್ಷಿಣ ಭಾರತದ 5 ಪಂಚಭೂತ ದೇವಾಲಯಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಶ್ರೀಕಾಳಹಸ್ತಿ ಈ ಪದದ ಅರ್ಥ ಜೇಡ, ಹಾವು, ಆನೆ. ಹೌದು ಸ್ನೇಹಿತರೆ, ಈ 3 ಜೀವಿಗಳು ಈ ಸ್ಥಳದಲ್ಲಿ ಶಿವನನ್ನು ಪೂಜಿಸುತ್ತಿದ್ದವು. ಬಯಲಲ್ಲಿದ್ದ ಶಿವಲಿಂಗಕ್ಕೆ ನೆರಳಾಗಿ ಜೇಡ ಬಲೆ ಹೆಣೆದಿತ್ತು. ಮತ್ತು ಶಿವಲಿಂಗದ ಮೇಲೆ ಸರ್ಪ ನಾಗಮಣಿಯನ್ನಿಟ್ಟು ಶಿವಲಿಂಗದ ತೇಜಸ್ಸನ್ನು ಹೆಚ್ಚಾಗುವಂತೆ ಮಾಡಿತ್ತು. ಆನೆ ಈ ಶಿವಲಿಂಗಕ್ಕೆ ಪ್ರತಿದಿನ ಜಲಾಭಿಷೇಕ ಮಾಡ್ತಾ ಇತ್ತು ಅನ್ನೋದು ಇಲ್ಲಿನ ನಂಬಿಕೆಯಾಗಿದೆ. ಈ 3 ಜೀವಿಗಳಿಂದ ಶ್ರೀಕಾಳಹಸ್ತಿ ಎಂಬ ಹೆಸರು ಈ ಸ್ಥಳಕ್ಕೆ ಬಂದಿದೆ. ಶ್ರೀ ಅಂದರೆ ಜೇಡು, ಕಾಳ ಅಂದರೆ ಹಾವು, ಹಸ್ತಿ ಅಂದರೆ ಆನೆ. ಸಂಸ್ಕೃತ ಪದಗಳ ಸಂಯೋಜನೆಯಾಗಿದೆ. ಈ 3 ಜೀವಿಗಳ ಬಗ್ಗೆ ದೇವಾಲಯದಲ್ಲಿ ಸಾಕಷ್ಟು ಕೆತ್ತನೆಗಳಿವೆ. ಇವು ಪುರಾಣಕ್ಕೆ ಸಾಕ್ಷಿಗಳಿದ್ದಂತಾಗಿವೆ. ಶ್ರೀಕಾಳಹಸ್ತಿಯ ಬಗ್ಗೆ ಲೇಪಾಕ್ಷಿಯಲ್ಲಿ ಕೂಡ ಕೆತ್ತನೆಗಳನ್ನು ಕಾಣಬಹುದು. ಸ್ನೇಹಿತರೆ, ತಮಿಳುನಾಡಿನ ಕಾಂಚೀಪುರಂನಲ್ಲಿರುವ ಏಕಾಂಬರೇಶ್ವರ ದೇವಾಲಯ ಭೂತತ್ವದ ಆಧಾರದಲ್ಲಿದ್ದರೆ, ಚಿದಂಬರಂನ ತೆಲೈ ನಟರಾಜರ ದೇವಾಲಯ ಆಕಾಶ ತತ್ವದ ಆಧಾರದಲ್ಲಿದೆ. ಶ್ರೀಕಾಳಹಸ್ತಿ ಶಿವ ದೇವಾಲಯ ವಾಯು ತತ್ವದ ಅಡಿಯಲ್ಲಿ ನಿರ್ಮಾಣವಾಗಿದೆ. ಭೂಮಿ, ವಾಯು, ಆಕಾಶ ತತ್ವದ ದೇವಾಲಯಗಳು ಒಂದೇ ಸರಳ ರೇಖೆಯಲ್ಲಿ ನಿರ್ಮಾಣವಾಗಿರುವುದು ವಿಸ್ಮಯ. ಸ್ನೇಹಿತರೆ, ಗೂಗಲ್ ಮ್ಯಾಪ್ ನೋಡಿದರೆ ನಿಮಗೆ ಈ ಅನುಭವವಾಗುತ್ತದೆ. ತಿರುಚಿರಾಪಳ್ಳಿ ಜಂಬುಕೇಶ್ವರ ದೇವಾಲಯ ಜಲತತ್ವದ ಆಧಾರದಲ್ಲಿದೆ. ತಿರುವಣ್ಣಾಮಲೆಯನ ಅಣ್ಣಾಮಲೈ ದೇವಾಲಯ ಅಗ್ನಿ ತತ್ವದ ಆಧಾರದಲ್ಲಿ ನಿರ್ಮಾಣವಾಗಿದೆ. ಸ್ನೇಹಿತರೆ, ಸಾವಿರಾರು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ದೇವಾಲಯಗಳು ಸರಳ ರೇಖೆಯಲ್ಲಿ ಇರೋದನ್ನು ನೋಡಿ ಗೂಗಲ್ ಮ್ಯಾಪ್ ಇರದೇ ಇರುವ ಕಾಲದಲ್ಲಿ ಸರಳ ರೇಖೆಯಲ್ಲಿ ದೇವಾಲಯಗಳು ಬರುವಂತೆ ನಿರ್ಮಿಸಿದ್ದಾರೆ. ನಮ್ಮ ಹಿರಿಯರ ಭೌಗೋಳಿಕ ಜ್ಞಾನ ಎಷ್ಟಿತ್ತು ಅನ್ನೋದನ್ನು ಯೋಚನೆ ಮಾಡಿ. ಸ್ನೇಹಿತರೆ, ನಮ್ಮ ದೇವಾಲಯಗಳು ಕೇವಲ ಭಕ್ತಿಯ ರೂಪವಲ್ಲ, ಇವು ಅಪೂರ್ವವಾದಂತಹ ವಿಜ್ಞಾನವನ್ನು ಮುಂದಿನ ತಲೆಮಾರುಗಳಿಗೆ ಕೊಡುವ ಪ್ರಯತ್ನ ಮಾಡ್ತಾ ನಿಂತಿವೆ. ಅದರ ಬಗ್ಗೆ ನಮಗೆ ಇವತ್ತು ಸರಿಯಾದ ಅಧ್ಯಯನವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಈ ಶತಮಾನಗಳ ದೇವಾಲಯಗಳಲ್ಲಿ ಹಿಂದಿನ ವಿಜ್ಞಾನ, ಕಲೆ, ಅವರ ಜ್ಞಾನಗಳು ಎಷ್ಟಿತ್ತು ಅನ್ನೋದನ್ನು ತಿಳಿಯಬಹುದಾಗಿದೆ. ಸ್ನೇಹಿತರ, ಶ್ರೀಕಾಳಹಸ್ತಿ ದೇವಾಲಯ ಬಗ್ಗೆ ನೋಡೋದಾದರೆ, ಸೃಷ್ಟಿಯ ಆರಂಭದ ಕಾಲದಲ್ಲಿ ಈ ಪ್ರದೇಶದಲ್ಲಿ ವಾಯುದೇವ ಶಿವನನ್ನು ಕುರಿತು ಘೋರವಾದ ತಪಸ್ಸನ್ನು ಮಾಡಿದ್ರಂತೆ. ನಂತರ ಶಿವ ವಾಯುದೇವನ ಘೋರವಾದ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷವಾಗಿ ವಾಯುದೇವನಿಗೆ 3 ವರವನ್ನು ಕೊಡ್ತಾರಂತೆ. ಅದರಂತೆ ವಾಯುದೇವ ಪ್ರತಿಯೊಂದು ಜೀವಿಯ ಉಸಿರಾಗಿದ್ದಾರೆ, ಈ ಭೂಮಂಡಲದಲ್ಲಿ ಎಲ್ಲಿಯೂ ಸಿಗುತ್ತಾರೆ. ಹಾಗೆಯೇ ವಾಯುದೇವನ 3ನೇ ಕೋರಿಕೆ, ತಪಸ್ಸು ಮಾಡುವಾಗ ವಾಯುದೇವ ಪೂಜಿಸಿದ ಶಿವನ ಕರ್ಪೂರಲಿಂಗ ಇವತ್ತು ವಾಯುದೇವನ ತಪಸ್ಸಿಗೆ ಮೆಚ್ಚಿ ಶಿವ ಈ ಲಿಂಗವನ್ನು ವಾಯುಲಿಂಗ ಎಂದು ಗುರುತಿಸಲಿ ಎಂದು ವರವನ್ನು ನೀಡಿದ್ರಂತೆ. ಇದು ವಾಯುಪುರಾಣದ ಪ್ರಕಾರ. ಇನ್ನು ಈ ಪ್ರದೇಶದಲ್ಲಿ ಗಾಳಿಯ ವೇಗ ಬೇರೆಲ್ಲ ಪ್ರದೇಶಗಳಿಗೆ ಹೋಲಿಕೆ ಮಾಡಿದರೆ ಕಡಿಮೆ ಪ್ರಮಾಣದಲ್ಲಿದೆ. ಇದು ವಿಜ್ಞಾನ. ಇಲ್ಲಿ ವಾಯುದೇವ ಇವತ್ತಿಗೂ ಕೂಡ ತಪಸ್ಸನ್ನು ಮಾಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಈ ಸ್ಥಳದ ಆವರಣದಲ್ಲಿ ವಾಯುವಿನ ಆರ್ಭಟವಿಲ್ಲ ಅನ್ನೋದು ನಂಬಿಕೆ. ಇಂತಹ ಹಲವಾರು ಸ್ಥಳ ಪುರಾಣಗಳು ಇಲ್ಲಿ ಕೇಳಿಬರುತ್ತವೆ. ಇಲ್ಲಿ ಶಿವನನ್ನು ಬ್ರಹ್ಮ 4 ಯುಗಗಳಲ್ಲಿ ಆರಾಧಿಸುತ್ತಿದ್ದನೆಂದು ತಿಳಿದು ಬರುತ್ತದೆ. ಮತ್ತು ಬೇಟೆಗಾರ ಬೇಡರ ಕಣ್ಣಪ್ಪನ ಬಗೆಗೆ ಎಲ್ಲರಿಗೂ ತಿಳಿದಿದೆ. ಬೇಡರ ಕಣ್ಣಪ್ಪ ಬೇಟೆಗಾರ ಇಲ್ಲಿ ಶಿವನನ್ನು ಅಪಾರವಾಗಿ ಪೂಜಿಸುತ್ತಿದ್ದ. ಬೇಟೆಯಾಡಿದ ಮಾಂಸವನ್ನು ನೈವೇದ್ಯವಾಗಿ ಶಿವಲಿಂಗಕ್ಕೆ ಅರ್ಪಿಸುತ್ತಿದ್ದನೆಂದು ತಿಳಿದು ಬರುತ್ತದೆ. ಬಾಯಲ್ಲಿ ನೀರನ್ನು ತಂದು ಶಿವಲಿಂಗಕ್ಕೆ ದಿನನಿತ್ಯ ಅಭಿಷೇಕವನ್ನು ಮಾಡುತ್ತಿದ್ದ. ಒಂದು ದಿನ ಶಿವ ಕಣ್ಣಪ್ಪನನ್ನು ಪರೀಕ್ಷಿಸಲು ಲಿಂಗದಿಂದ ರಕ್ತ ಬರುವಂತೆ ಮಾಡ್ತಾನಂತೆ. ಇದನ್ನು ಕಂಡ ಕಣ್ಣಪ್ಪ ಶಿವಲಿಂಗಕ್ಕೆ ತನ್ನ ಕಣ್ಣನ್ನೇ ಕಿತ್ತು ಅರ್ಪಿಸುತ್ತಾನೆ. ಕಣ್ಣಪ್ಪನ ಈ ಅಪಾರ ಭಕ್ತಿಗೆ ಮೆಚ್ಚಿ ಶಿವ ಈ ಸ್ಥಳದಲ್ಲಿ ಪ್ರತ್ಯಕ್ಷವಾಗಿ ಕಣ್ಣಪ್ಪನಿಗೆ ಮೋಕ್ಷವನ್ನು ಕೊಡ್ತಾನಂತೆ. ಆದ್ದರಿಂದ ಶ್ರೀಕಾಳಹಸ್ತಿಯಲ್ಲಿ ಬೇಡರ ಕಣ್ಣಪ್ಪನ ದೇವಾಲಯವನ್ನು ಸಹ ನೀವು ಇಲ್ಲಿ ನೋಡಬಹುದು. ಹಿಂದೂ ಪುರಾಣಗಳಲ್ಲಿ ರಾಹು ಮತ್ತು ಕೇತು ಎಂಬ 2 ಗ್ರಹಗಳ ಉಲ್ಲೇಖವಿದೆ. ಈ ರಾಹು ಮತ್ತು ಕೇತು ಮೂಲತಃ ಅಸುರರಾಗಿದ್ದರು. ದೇವತೆಗಳು ಅಮೃತವನ್ನು ಸೇವಿಸುವಾಗ ಈ ಅಸುರ ರಾಹುಕೇತುಗಳು ದೇವತೆಗಳ ವೇಷದಲ್ಲಿ ದೇವತೆಗಳ ಮಧ್ಯೆ ಕುಳಿತು ಅಮೃತವನ್ನು ಕುಡಿಯುತ್ತಿದ್ದಾಗ ಭಗವಾನ್ ವಿಷ್ಣು ಅದನ್ನು ಗಮನಿಸುತ್ತಾರೆ. ಸುದರ್ಶನ ಚಕ್ರದಿಂದ ಅವರ ತಲೆ ಕತ್ತರಿಸಿದರು. ಅವರು ಅರ್ಧ ಅಮೃತ ಕುಡಿದಿದ್ದರಿಂದ ಅವರು ಸಾಯದೆ ಅಮರರಾಗಿ ಜನಸಾಮಾನ್ಯರಿಗೆ ತೊಂದರೆ ಕೊಡುತ್ತಾ ಬರುತ್ತಾರಂತೆ. ಶಿವ ರಾಹುಕೇತುವಿಗೆ ಅಧಿಪತಿಯಾಗಿದ್ದರಿಂದ ಶ್ರೀಕಾಳಹಸ್ತಿ ರಾಹುಕೇತು ದೋಷ ನಿವಾರಣೆಗೆ ಹೆಸರುವಾಸಿಯಾಗಿದೆ. ಶ್ರೀಕಾಳಹಸ್ತಿ ದೇವಾಲಯಕ್ಕೆ ಹೋದ ಮೇಲೆ ಬೇರೆ ಯಾವ ದೇವಾಲಯಕ್ಕೂ ಹೋಗಬಾರದಂತೆ.
ಆದ್ದರಿಂದ ತಿರುಪತಿ ತಿಮ್ಮಪ್ಪನ ದರ್ಶನ ಮುಗಿಸಿಕೊಂಡು ಶ್ರೀಕಾಳಹಸ್ತಿಗೆ ಹೋಗಿ ಪಾಪ ನಿವಾರಣೆ ಮಾಡಿಸಿಕೊಂಡು ಮನೆಗೆ ಬರುತ್ತಾರೆ. ಗ್ರಹಣದ ಸಮಯದಲ್ಲೂ ದೇಶಾದ್ಯಂತ ದೇವಾಲಯಗಳೆಲ್ಲ ಮುಚ್ಚಿದ್ದರೆ ಶ್ರೀಕಾಳಹಸ್ತಿ ಶಿವ ದೇವಾಲಯ ಗ್ರಹಣದ ಸಮಯದಲ್ಲೂ ತೆರೆದಿರುತ್ತದೆ. ಜಾತಕದಲ್ಲಿ ದೋಷವಿರುವವರು ಗ್ರಹಣದ ಸಮಯದಲ್ಲಿ ಇಲ್ಲಿ ಬಂದು ರಾಹುಕೇತು ಶಾಂತಿ ಮಾಡಿಸುತ್ತಾರೆ. ಸ್ನೇಹಿತರೆ, ಈ ದೇವಾಲಯ ಕ್ರಿಸ್ತ ಪೂರ್ವದಲ್ಲಿ ಶಾತವಾಹನರ ಕಾಲದಲ್ಲಿ ನಿರ್ಮಾಣವಾಗಿದೆ. ಅವತ್ತಿಗೆ ಚಿಕ್ಕ ದೇವಸ್ಥಾನ ಮತ್ತು ಶಿವಲಿಂಗವಿತ್ತು. ನಂತರ ಪಲ್ಲವರು ಚೋಳರ ಆಳ್ವಿಕೆಯಲ್ಲಿ ಈ ದೇವಾಲಯ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿತು. ಕುಲೋತ್ತುಂಗ ಚೋಳ ಈ ದೇವಾಲಯಕ್ಕೆ ಸಾಕಷ್ಟು ದಾನದತ್ತಿಗಳನ್ನು ಕೊಟ್ಟಿದ್ದಾರೆಂದು ಶಾಸನಗಳಲ್ಲಿ ತಿಳಿದು ಬರುತ್ತದೆ. ಇನ್ನು ಕೃಷ್ಣದೇವರಾಯನ ಕಾಲದಲ್ಲಿ ಈ ದೇವಾಲಯದ ರಾಜಗೋಪುರ ನಿರ್ಮಾಣ ಮಾಡಲಾಯಿತು. ಈ ಲೆಕ್ಕಾಚಾರದ ಪ್ರಕಾರ ಹಲವು ರಾಜವಂಶಗಳ ಆಳ್ವಿಕೆಗಳಿಂದ ದೇವಾಲಯ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದಿದೆ. ಸರಿಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ. ಇಂತಹ ದೇವಾಲಯದ ರಾಜಗೋಪುರ 2010ರಲ್ಲಿ ಕುಸಿದು ಹೋಗಿತ್ತು. ನಂತರ ಹಳೆಯ ರಾಜಗೋಪುರದ ಮಾದರಿಯಲ್ಲಿ ಮರು ನಿರ್ಮಿಸಿದ್ದಾರೆ 2017ರಲ್ಲಿ. ಇದೇ ಶ್ರೀಕಾಳಹಸ್ತಿಯಲ್ಲಿ ಶ್ರೀ ಶಂಕರಾಚಾರ್ಯರು ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಓಕೆ ಸ್ನೇಹಿತರೆ, ತಿರುಪತಿಗೆ ಹೋದವರು ತಿಮ್ಮಪ್ಪನ ದರ್ಶನ ಪಡ್ಕೊಂಡು ವಾಪಸ್ಸು ಬರುವಾಗ ಶ್ರೀಕಾಳಹಸ್ತಿಗೆ ಹೋಗಿ ಶಿವನ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿ ಬನ್ನಿ. ಮತ್ತು ಶ್ರೀಕಾಳಹಸ್ತಿ ಶಿವನ ದರ್ಶನ ಪಡ್ಕೊಂಡು ಬೇರೆ ಯಾವ ದೇವಸ್ಥಾನಗಳಿಗೂ ಹೋಗದೆ ಮನೆಗೆ ಬನ್ನಿ. ಇದು ಒಂದು ನಂಬಿಕೆಯಾಗಿದೆ. ನಂಬಿಕೆಗಳನ್ನು ಪಾಲಿಸುವುದು ನಮ್ಮ ಧರ್ಮವಾಗಿದೆ. ಓಕೆ, ಇದಾಗಿತ್ತು ಶ್ರೀಕಾಳಹಸ್ತಿ ವಾಯು ಶಿವಲಿಂಗ ಶಿವನ ಹಿನ್ನೆಲೆ. ಸ್ನೇಹಿತರೆ, ತುಂಬ ದಿನ ಅಂದರೆ 2 ವೀಕ್ಸ್ ಆದಮೇಲೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾನು ಯಾವುದೇ ಒಂದು ಸ್ಟೋರಿ ಹೇಳುವಾಗ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಜಸ್ಟ್ ಫೋಟೋ ಹಾಕಿ ವಿಡಿಯೋ ಮಾಡ್ತಿದ್ದೆ. ವಿಡಿಯೋಗಳು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಮತ್ತು ಅದಕ್ಕೆ ವ್ಯೂಸ್ ಕೂಡ ಬರ್ತಾ ಇರಲಿಲ್ಲ. ಆದ್ದರಿಂದ ತುಂಬ ದಿನಗಳಿಂದ ಈ ರೀತಿಯ AI ಕ್ರಿಯೇಟ್ ವಿಡಿಯೋಗಳು ತುಂಬ ವೈರಲ್ ಆಗ್ತಾ ಇದ್ವು. ಆದ್ದರಿಂದ ನಾನು ಕೂಡ ಈ ರೀತಿಯ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬೇಕಂತ ಒಂದಿಬ್ಬರು ಯೂಟ್ಯೂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸ್ವಲ್ಪ ತಿಳ್ಕೊಂಡು ಈ ವಿಡಿಯೋ ಕ್ರಿಯೇಟ್ ಮಾಡಿದ್ದೀನಿ. ಹಂತ ಹಂತವಾಗಿ ಇನ್ನೂ ಚೆನ್ನಾಗಿ ವಿಡಿಯೋಗಳನ್ನು ಕ್ರಿಯೇಟ್ ಮಾಡ್ತೀನಿ. ಈಗ ನಾನು ಬಿಗಿನರ್ ಆಗಿರೋದರಿಂದ ಕಲಿತು ಕ್ರಿಯೇಟ್ ಮಾಡಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ನಮ್ಮ ಸ್ನೇಹಿತರಲ್ಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡ್ತಿರೋ ನನ್ನೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಏನಾದರೂ ಚೆನ್ನಾಗಿರೋದನ್ನು ನೋಡೋಣ.